ಹಾಸನ ಜಿಲ್ಲೆಯಲ್ಲಿ ಕಳೆದ 10 ವರ್ಷದ ಹಿಂದೆ 40 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆ ಬೆಳೀತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು 10,000 ಹೆಕ್ಟೇರ್ಗೆ ಇಳಿಯೋದಕ್ಕೆ ಕಾರಣ ಒಂದು, ಸರಿಯಾದ ಸಮಯದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜದ ಲಭ್ಯತೆ ಇಲ್ಲದಿರೋದು, ಮತ್ತು ರೋಗ, ಅಂಗಮಾರಿ ರೋಗ, ಈ ಎರಡೂ ಕಾರಣಗಳು ಇದೆ ಅನ್ನೋದು ನಮಗೆ ಮಾಹಿತಿ ಗೊತ್ತಿತ್ತು. 1 ಎಕರೆಗೆ ಸುಮಾರು 6 ಕ್ವಿಂಟಲ್ ಬಿತ್ತನೆ ಬೀಜ ಬೇಕು. ಪ್ರತಿ ಕ್ವಿಂಟಲ್ಗೆ 4,000ದಂತೆ 24,25,000 ರೂಪಾಯಿ ಬರೀ ಬಿತ್ತನೆ ಬೀಜಕ್ಕೆ ರೈತ ಬಾಂಧವರು ಖರ್ಚು ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಈ ಬಿತ್ತನೆ ಬೀಜ ಪಂಜಾಬಿಂದ ಬರಬೇಕು. ಪಂಜಾಬಿಂದ ಸುಮಾರು 250-300 ಕಿಲೋಮೀಟ್ರಿಂದ ಬರಬೇಕು. ಬರುವಾಗಲೇ ಆ ಮೊಳಕೆ ಹೊಡೆಯುವ ಶಕ್ತಿಯನ್ನು ಕಳ್ಕೊಂಡಿರ್ತದೆ. ಮತ್ತು ಅಲ್ಲಿಂದ ಬರುವಂಥ ಬೀಜವು ಸಹ 7 ಅಥವಾ 8ನೇ ಜನ್ರೇಷನ್ದು. ಹಾಗಾಗಿ ಉತ್ತಮವಾಗಿ ಮೊಳಕೆ ಹೊಡಿತಿರಲಿಲ್ಲ, ಬೆಳೆ ಬರ್ತಿರಲಿಲ್ಲ, ಇಳುವರಿ ಕಡಿಮೆ ಆಗ್ತಿತ್ತು. ಮತ್ತು ಈ ಏನು ಬಿತ್ತನೆ ಬೀಜಕ್ಕೆ ಹೆಚ್ಚಿನ ಹಣ ಹಾಕಬೇಕಾಗಿತ್ತು. ಎಲ್ಲ ಕಾರಣಗಳಿಂದ ಈ ಏನು 40 ಹೆಕ್ಟೇರ್ ಪ್ರದೇಶದಿಂದ 10 ಹೆಕ್ಟೇರ್ ಪ್ರದೇಶಕ್ಕೆ ಇಳಿದಿದೆ ಅಂತ ಗೊತ್ತಾಯಿತು. ಹಾಗೆ ಕಳೆದ 30-35 ವರ್ಷಗಳಿಂದ ವಿಯೆಟ್ನಾಂ ದೇಶದ ರೈತ ಬಾಂಧವರು ಆಲೂಗೆಡ್ಡೆ ಕುಡಿಕಾಂಡ ಸಸಿ ತಂತ್ರಜ್ಞಾನವನ್ನು ಬಳಸ್ಕೊಂಡು 5 ಗುಂಟೆಯಲ್ಲಿ 10 ಗುಂಟೆಯಲ್ಲಿ ಅವ್ರಿಗೆ ಬೇಕಾದಂಥ ಬಿತ್ತನೆ ಬೀಜಗಳನ್ನ ಅವರೇ ಬೆಳ್ಕೊಳ್ತಿದ್ದಾರೆ ಎಂಬ ಮಾಹಿತಿ ನಮಗೆ ಗೊತ್ತಾಯಿತು. ಹಾಗಾಗಿ ನಮ್ಮ ಈ ಸಿಪ್ ಮೂಲಕ ನಾವು CPRI ಶಿಮ್ಲಾದಿಂದ ಅಂಗಾಂಶ ಆಲೂಗೆಡ್ಡೆ ಸಸಿಗಳನ್ನ ತರಿಸ್ಕೊಂಡು ನಮ್ಮ ನರ್ಸರಿಯಲ್ಲಿ ಅಭಿವೃದ್ಧಿಪಡಿಸ್ಕೊಂಡು 2019ರಲ್ಲಿ 20 ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳ ಮೌಲ್ಯಮಾಪನ ಅಧ್ಯಯನವನ್ನು ನಾವು ಕೈಗೊಂಡ್ವಿ. ICR ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನ 2019ರಲ್ಲಿ 20 ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳ ಮೌಲ್ಯಮಾಪನ ಅಧ್ಯಯನವನ್ನು ಮಾಡಿದ ನಂತರ ಪ್ರಪ್ರಥಮ ಬಾರಿಗೆ, ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯ ತೇಜೂರು ಗ್ರಾಮದಲ್ಲಿ ಕ್ಷೇತ್ರೋತ್ಸವವನ್ನು ಮಾಡ್ತು. ತದನಂತರ ಅದಕ್ಕೆ ಬಂದಂತಹ 100 ರೈತರುಗಳು ಅದನ್ನು ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ಸೀಸನ್ನಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳ ಬಿತ್ತನೆ ಆಯಿತು. ಆ 20 ಅಧ್ಯಯನದಿಂದ ನಮಗೆ 36 ಕ್ವಿಂಟಾಲ್ ಬಿತ್ತನೆ ಬೀಜ ಬಂತು. ಅದು ಮಳೆಗಾಲದಲ್ಲಿ. ನಂತರ ಅದು ಚಳಿಗಾಲದಲ್ಲಿ ಆ 36 ಕ್ವಿಂಟಲ್ನ 51 ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡಿಸಿದ್ರು ರೈತ ಬಾಂಧವರ ಜೊತೆ. 51 ಎಕರೆಯಲ್ಲಿ 410 ಕ್ವಿಂಟಾಲ್ ಬಿತ್ತನೆ ಬೀಜ ದೊರೆಯಿತು. ಅಂದರೆ ಇಲ್ಲಿ ಪ್ರತಿ ಹಂತದಲ್ಲಿ 0 ಜನ್ರೇಷನ್ನು, ಏನು ಕುಡಿಕಾಂಡ ಸಸಿಗಳಿಂದ ಬಂದಂತಹ ಗೆಡ್ಡೆ 0 ಜನ್ರೇಷನ್, ಅದನ್ನು ಬಿತ್ತಿ ತೆಗೆದಂತಹ ಗೆಡ್ಡೆ G1 ಜನ್ರೇಷನ್, ಮತ್ತು G1 ಜನ್ರೇಷನ್ನ ಬಿತ್ತನೆ ಮಾಡಿ ತೆಗೆದಂತಹ ಗೆಡ್ಡೆ G2 ಜನ್ರೇಷನ್, ಮತ್ತು G2 ಜನ್ರೇಷನ್ ಬಿತ್ತನೆ ಮಾಡಿ ತೆಗೆದಂತಹ ಗೆಡ್ಡೆಗಳು G3 ಜನ್ರೇಷನ್. ಅಂದರೆ ನಾವು G3ವರೆಗೂ ಸಹ ಇದನ್ನು, ಈ ಗೆಡ್ಡೆಗಳನ್ನು ನಾವು ಬಿತ್ತನೆಯಾಗಿ ಉಪಯೋಗಿಸ್ಬೋದು. ನಮಗೆ ಪಂಜಾಬಿಂದ ಬರ್ತಿರೋದು 7-8ನೇ ಜನ್ರೇಷನ್ನು. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ನಮ್ಮ ಬಿತ್ತನೆಗಳನ್ನ ಬೆಳ್ಕೊಂಡು ನಾವು G3ವರೆಗೆ ಸಹ ನಾವು ಆಲೂಗೆಡ್ಡೆಯನ್ನು ಬಿತ್ತನೆಯಾಗಿ ಉಪಯೋಗಿಸ್ಬೋದು ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಹಾಸನ ಜಿಲ್ಲೆ ಮುಂದಿನ ದಿನಗಳಲ್ಲಿ ಬೇರೆಗೆ ಜಿಲ್ಲೆಗಳಿಗೆ ಬೇಕಾದಂತಹ ಆಲೂಗೆಡ್ಡೆ ಬಿತ್ತನೆ ಬೀಜವನ್ನು ಸರಬರಾಜು ಮಾಡುವಂಥ, ಬೆಳೆದು ಕೊಡುವಂಥವ, ಅಥವಾ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳನ್ನು ಬೆಳೆದು ಕೊಡುವಂತಹ ಕೇಂದ್ರವಾಗಿ ಬೆಳೆಯುವ ಎಲ್ಲ ಅರ್ಹತೆಗಳು ಇದಕ್ಕಿದೆ. ಏಕೆಂತಂದರೆ ಇದು ಇಲ್ಲಿರ್ತಕ್ಕಂಥ ವಾತಾವರಣ ಈ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳನ್ನು ಬಳಸಿ ಏನು ಈ ನರ್ಸರಿಯಿಂದ ಹೊರಗಡೆನೆ ನಾವು ಬಿತ್ತನೆ ಬೀಜಗಳನ್ನು ಬೆಳೆಯುವಂತಹ ವಾತಾವರಣ ಇರೋದರಿಂದ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳನ್ನು ಸರಬರಾಜು ಮಾಡೋದು ಅಥವಾ ಸಪ್ಲೈ ಮಾಡೋದು, ಅಥವಾ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳಿಂದ ಬಂದಂತಹ ಬಿತ್ತನೆ ಬೀಜಗಳನ್ನು ಹೊರಗಡೆ ಜಿಲ್ಲೆಗೆ ಕೊಡುವಂತಹ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಬೆಳೆಯುತ್ತೆ ಅನ್ನೋದು ನನ್ನ ಒಂದು ವಿಶ್ವಾಸ. ಅದರ ಜೊತೆಗೆ ಏನು ನಮ್ಮ ಈ ರೈತ ಬಾಂಧವರು ಒಂದು ಸೀಸನಲ್ಲಿ 4 ಕುಂಟೆಗೆ ಆಲೂಗೆಡ್ಡೆ ಕುಡಿಕಾಂಡ ಸಸ್ಯಗಳನ್ನ ಬೆಳ್ಕೊಳ್ತಾರೆ. ಅದರಲ್ಲಿ ಬಂದಂತಹ ಒಂದು 6-7 ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನು 1 ಅಥವಾ 2 ತಿಂಗಳು ಅಥವಾ 3 ತಿಂಗಳ ಮಟ್ಟಿಗೆ ಅವರು ಕೋಲ್ಡ್ ಸ್ಟೋರೇಜ್ ಇಟ್ಟುಕೊಂಡು ತದನಂತರ ಅದನ್ನು ಚಳಿಗಾಲದಲ್ಲಿ ಅದನ್ನೇ ಬಿತ್ತನೆಯಾಗಿ ಬಳಸ್ತಾರೆ. ಅಥವಾ ಚಳಿಗಾಲದಲ್ಲಿ ಬೆಳೆದಂತಹ ಬಿತ್ತನೆ ಬೀಜಗಳನ್ನು ಕೋಲ್ಡ್ ಸ್ಟೋರೇಜ್ ಇಟ್ಟುಕೊಂಡು ಮಳೆಗಾಲದಲ್ಲಿ ಬಿತ್ತನೆ ಬೀಜಗಳನ್ನಾಗಿ ಬೆಳೆಸ್ಬೋದು. ಹಾಗಾಗಿ ಎಲ್ಲ ಅವಕಾಶಗಳು ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ವಾತಾವರಣವಾಗಲಿ ಅಥವಾ ಕೋಲ್ಡ್ ಸ್ಟೋರೇಜ್ ಆಗಲಿ ಅಥವಾ ವೈಜ್ಞಾನಿಕವಾಗಿ ಸಲಹೆ ನೀಡೋದಕ್ಕೆ ವಿಜ್ಞಾನಿಗಳಾಗಲಿ ಇರೋದರಿಂದ
ನಮ್ಮ ಈ ಒಂದು ತಂತ್ರಜ್ಞಾನವನ್ನು ಆಲೂಗಡ್ಡೆ ಕುಡಿಕಾಂಡ ಸಸ್ಯಗಳ ತಂತ್ರಜ್ಞಾನವನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ರೈತರವರು ಆದಾಯವನ್ನು ಪಡೆಯಬಹುದಾಗಿದೆ. ನಮ್ಮ ಅಧ್ಯಯನದ ಪ್ರಕಾರ ಪ್ರತಿ ಹೆಕ್ಟೇರ್ಗೆ ಆಲೂಗಡ್ಡೆ ಕುಡಿಕಾಂಡ ಸಸ್ಯಗಳಿಂದ ಬೆಳೆದಂತಹ ಬಿತ್ತನೆ ಬೀಜಕ್ಕೆ 4,88,000 ಆದಾಯವನ್ನು ಪಡ್ಕೊಂಡಿದ್ದಾರೆ ಒಂದು ಹೆಕ್ಟೇರ್ಗೆ. ಅದೇ ನಮಗೇನು ಟೇಬಲ್ ಪರ್ಪಸ್ ತಿನ್ನೋದಕ್ಕೆ ಏನು ಬೆಳ್ಕೊಳ್ತಾರೆ ಆಲೂಗಡ್ಡೆಯನ್ನು, ಅಲ್ಲಿ 3.5 ಲಕ್ಷ ಆಗಿದೆ. ಸುಮಾರು 1,30,000 ರೂಪಾಯಿ ಹೆಚ್ಚಿನ ಆದಾಯವನ್ನು ರೈತ ಬಾಂಧವರು ಗಳಿಸ್ಬೋದಾಗಿದೆ ಈ ಬಿತ್ತನೆ ಬೀಜವನ್ನು ಉತ್ಪಾದನೆ ಮಾಡಿಕೊಂಡೆಂಬುದಾಗಿ ನಮ್ಮ ಅಧ್ಯಯನದ ಮೂಲಕ ತಿಳಿದು ಬಂದಿದೆ. ಈ ಆಲೂಗಡ್ಡೆ ಕುಡಿಕಾಂಡ ಸಸಿಗಳನ್ನು ತಂತ್ರಜ್ಞಾನವನ್ನು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಾರಪಡಿಸಬೇಕು ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಕ್ಷೇತ್ರ ಪರೀಕ್ಷೆಗಳನ್ನು ಮಾಡಿದೆ, ಮುಂಚೂಣಿ ಪರೀಕ್ಷೆಗಳನ್ನು ಮಾಡಿದೆ, ತರಬೇತಿಗಳನ್ನು ಮಾಡಿದೆ, ಕ್ಷೇತ್ರೋತ್ಸವಗಳನ್ನು ಮಾಡಿದೆ, ರೈತ ಬಾಂಧವರಿಗೆ ಎಕ್ಸ್ಪೋಜರ್ ವಿಸಿಟ್ಸ್ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದೆ. ಹಾಗಾಗಿ ಇದು ರೈತ ಬಾಂಧವರಲ್ಲಿ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಇದನ್ನೆಲ್ಲನೂ ಅರಿತಾ ನಮ್ಮ ತೋಟಗಾರಿಕೆ ಇಲಾಖೆಯು ಸಹ ಈ ಒಂದು ತಂತ್ರಜ್ಞಾನಕ್ಕೆ ಸಬ್ಸಿಡಿ ಮೂಲಕ ಏನು ರೈತ ಬಾಂಧವರು ಸಸಿಗಳನ್ನು ಬಳಸಿ ಆಲೂಗಡ್ಡೆಯನ್ನು ಉತ್ಪಾದನೆ ಮಾಡ್ತಾರೆ ಅವರಿಗೆ ಸಹ ಸಬ್ಸಿಡಿಯನ್ನು 2022ರಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವು ಶುಂಠಿಯಲ್ಲಿ ನಮ್ಮ ಬೀಜವನ್ನು ನಾವೇ ಉತ್ಪಾದನೆ ಮಾಡ್ಕೋತೀವಿ ನಮ್ಮ ಜಿಲ್ಲೆ ಒಳಗಡೆ. ಅದೇ ರೀತಿ ಈ ನಾವೇನು ಆಲೂಗಡ್ಡೆ ಬಿತ್ತನೆ ಗೆಡ್ಡೆಗೆ ಪಂಜಾಬ್ಗೆ ಹೋಗಬೇಕು, ಪಂಜಾಬಿಂದ ತರಬೇಕು ಅಂತ ನಮ್ದು ಏನು ಮನಸ್ಥಿತಿ ಇತ್ತು, ಅದರ ಬದಲಾಗಿ 1 ಎಕರೆಗೆ ನಮಗೆ ಬಿತ್ತನೆ ಬೀಜ ಬೇಕಾದರೆ 4 ಕುಂಟೆಗೆ ಸುಮಾರು 4,000 ಸಸಿಗಳನ್ನು ಹಾಕ್ಕೊಂಡ್ರೆ ಸಾಕು. 4,000 ಸಸಿಗಳನ್ನು 4 ಕುಂಟೆಯಲ್ಲಿ ಹಾಕ್ಕೊಂಡ್ರೆ ನಮಗೆ ಆ ಒಂದು ಸೀಸನ್ನಲ್ಲಿ ಸುಮಾರು 6ರಿಂದ 7 ಕ್ವಿಂಟಾಲ್ ಬಿತ್ತನೆ ಬೀಜ ಬರುತ್ತದೆ. ಆ ಬಿತ್ತನೆ ಬೀಜವನ್ನು ನಾವು ಮುಂದಿನ ಸೀಸನ್ಗೆ 1 ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡ್ಬೋದು. ಅಂದರೆ ಬಿತ್ತನೆ ಬೀಜಕ್ಕೆ ಏನು 24,000 ಖರ್ಚಾಗ್ತಿತ್ತು ಅದನ್ನು ನಾವು ಉಳಿಸ್ಕೋಬೋದು. ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ನಾವೇ ಬೆಳ್ಕೋಬೋದು. ಮತ್ತು ಬಿತ್ತನೆ ಬೀಜಕ್ಕೋಸ್ಕರ ನಾವು ಪಂಜಾಬ್ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಹಾಗೆ ನಮ್ಮ ಜಿಲ್ಲೆಯಿಂದ ಏನು ಹರಿದು ಹೋಗ್ತಾ ಇದೆ 50-60 ಕೋಟಿ ರೂಪಾಯಿ, 50 ಅಥವಾ 60 ಕೋಟಿ ರೂಪಾಯಿ ವಾರ್ಷಿಕವಾಗಿ, ಅದನ್ನು ನಮ್ಮ ಜಿಲ್ಲೆಯಲ್ಲೇ ಉಳಿಸ್ಕೋಬಹುದಾಗಿದೆ. ICAR ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಈ ತಂತ್ರಜ್ಞಾನ ರೈತ ಬಾಂಧವರಿಗೆ ತಲುಪಲಿಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದೆ, ಶ್ರಮವನ್ನು ವಹಿಸ್ತಾ ಇದೆ ಅಂತ ಹೇಳ್ತೀನಿ. ನನ್ನ ಹೆಸರು ಜಯಮ್ಮ. ಈಗ ನರ್ಸರಿಲಿ ERC ಆಲೂಗೆಡ್ಡೆ ಸಸಿಯನ್ನು ಬೆಳೀತಿದ್ದೀವಿ. KVK, ಚಿಪ್ಪು, GAZ, HRS ಇವರ ಒಂದು ಸಹಾಯದಿಂದ ಆಲೂಗೆಡ್ಡೆ ಸಸಿಯನ್ನು ಬೆಳೀತಿದ್ದೀವಿ. ಇದನ್ನು ಹೆಂಗೆ ಬೆಳೀತಿದ್ದೀವಿ ಅಂದರೆ ಬಾಟ್ಲಿಂದ ಬೆಡ್ಡಿಗೆ ಹಾಕಿ, ಬೆಡ್ಡಿಂದ ಟ್ರೈಗೆ ಹಾಕಿ 20 ದಿವಸಕ್ಕೆ ಸಸಿ ಬರ್ತವೆ, ರೈತರಿಗೆ ಕೊಡ್ತೀವಿ. ಈ ಪಾಲಸ್ನಲ್ಲಿ 10 ಕುಂಟೆ ಮಾಡ್ಕೊಂಡಿದ್ದೀವಿ. ಲಾಭ ಇದೆ ಸರ್, 3.5 ಲಕ್ಷ ಮಾರಿ ಲಾಭ ಇದೆ. ಸಸಿ 20 ದಿವಸಕ್ಕೆ ಬರ್ತವೆ. ವರ್ಷದಲ್ಲಿ 3 ಸೀಸನ್ ಕೊಡ್ತೀವಿ. ಮುಂಗಾರಲ್ಲಿ ಜಾಸ್ತಿ ಬರ್ತೀವಿ. ಕೋಸು ಸಸಿ ಟೊಮೆಟೆ ಬೆಳೀತಿದ್ದು ಅವು ಈಗ ಆಲೂಗೆಡ್ಡೆ ಸಸಿ ಬೆಳೆಯೋದ್ರಿಂದ ಯಾವ ಜಾಸ್ತಿ ಕೊಡ್ತಾಯಿಲ್ಲ ಸರ್. ಆಲೂಗೆಡ್ಡೆ ಸಸಿ ಕೇಳೋದ್ರಿಂದ ಜಾಸ್ತಿ ಓದ್ತಿದ್ದಾವೆ. ಇವು ಕೋಸು ಸಸಿ ಟೊಮೆಟೆ ಯಾವನು ಬೆಳೀತಿಲ್ಲ. KVK ಕಂದಿಯಲ್ಲಿ ಟ್ರೈನಿಂಗ್ ತಗೊಂಡು ಫಸ್ಟು ಕೋಸು ಸಸಿ ಟೊಮೆಟೆ ಮೆಣಸಿನ ಗಿಡ ಎಲ್ಲ ಬೆಳೀತಿದ್ದು. ಅದು ಆಮೇಲೆ ಆಲೂಗೆಡ್ಡೆ ಸಸಿ ಬಂದು 3 ವರ್ಷದಿಂದ ಆಲೂಗೆಡ್ಡೆ ಸಸಿ ಹಾಕ್ತಿದ್ದೀವಿ. ಅದು ಆಲೂಗೆಡ್ಡೆ ಸಸಿಲಿ ಇಂಪ್ರೂವ್ ಆಗೋ ಹೊತ್ತಿಗೆ ನಾವು ಅವು ಕೋಸು ಸಸಿ ಅವೆಲ್ಲ ಬಿಟ್ಟು ಆಲೂಗೆಡ್ಡೆ ಸಸಿ ಬೆಳಿತೀವಿ. KVK ಕಂದಿಯಲ್ಲಿ ತರಬೇತಿ ಕೊಟ್ಟಿದ್ದರು, ಅದರಿಂದ ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗಿತ್ತು. ನನ್ನ ಹೆಸರು ದೇವರಾಜ್ ಅಂತ, ತೇಜು ಗ್ರಾಮ. KVK ಕಂದಿ, GAZ, ARC ಹಾಗೂ ಸೋಮನಹಳ್ಳಿ ಕೌಲು ಇವರ ವತಿಯಿಂದ 2019-20ನೇ ಸಾಲಿನಲ್ಲಿ ಅಂಗಾಂಶ ಕೃಷಿ ಕಾಂಡ ಸಸಿಯ ಒಂದು ಪರಿಚಯ ಆಯಿತು. ನಮಗೆ ಪರಿಚಯ ಮಾಡಿದರು ಬಂದು. ನಾವು ಅದನ್ನು ನಮಗೆ ಸಸಿನ ಕೊಟ್ಟರು. ನಾವು ಅದನ್ನು ಚೆನ್ನಾಗಿ ಬೆಳೆದ್ವಿ. ಆಮೇಲೆ ನಂತರ ನಾವು ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಬಂತು. ನಮ್ಮ ಜಮೀನಲ್ಲಿ ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ. ಇಡೀ ಒಂದು 100-150 ಜನ ರೈತರು ಬಂದು ಅಲ್ಲಿ ಎಲ್ಲ ಪಾಲ್ಗೊಂಡ್ರು, ಎಲ್ಲ ನೋಡಿದರು, ಚೆನ್ನಾಗಿ ಬೆಳೆ ಬಂದಿತ್ತು. ತದನಂತರ ನಾನೀಗ ಅದನ್ನು ಏರೋಸಿಗೆ ಇಟ್ಟಿದ್ವಿ. ಅಲ್ಲಿಂದ ಮತ್ತೆ ಅವರೇ ವಾಪಸ್ ಕೊಟ್ಟಾದ್ಮೇಲೆ ನಂತರ ಜಮೀನಲ್ಲಿ ಈಗ ನಾಟಿ ಮಾಡಿದ್ವಿ. 3ನೇ ತಲೆಮಾರು ತುಂಬ ಚೆನ್ನಾಗಿ ಬಂದಿದೆ. ಇದರಿಂದ ತುಂಬಾ 100 ಜನ ರೈತರಿಗೆ ಉಪಯೋಗ ಆಗ್ತಾಯಿದೆ. ತುಂಬಾ ಚೆನ್ನಾಗಿ ಬರ್ತಾಯಿದೆ ಬೆಳೆ. ಇವಾಗ ಇಲ್ಲಿ 3ನೇ ತಲೆಮಾರಿಂದ ಈ ಬೆಳೆ ತುಂಬ ಚೆನ್ನಾಗಿ ಬಂದಿದೆ.
ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಸರ್ ಇದರಲ್ಲಿ. ನೋಡಿ, ಇದು 3ನೇ ತಲೆಮಾರಿನ ಆಲೂಗೆಡ್ಡೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಇಲ್ಲಿ 100 ಜನ ರೈತರು ಬಂದು ನೋಡ್ಕೊಂಡು ಹೋಗಿದ್ದಾರೆ ನನ್ನ ಜಮೀನಲ್ಲಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಕೊಟ್ಟಿಗೆ ಗೊಬ್ಬರ ಹೊಡೆದಿದ್ದೀವಿ. ನಂತರ ಒಂದು 2 ಟೈಮ್ ಈಗ ಗ್ರಾನ್ಯುವೆಲ್ಸ್ ಕೊಟ್ಟಿದ್ದೀನಿ. ನಂತರ ಯೂರಿಯಾ ಕೊಟ್ಟಿದ್ದೀನಿ. ಈಗ ಸ್ಪ್ರೇ ಕೊಡ್ತಾಯಿದ್ದೀನಿ ಸರ್. ಇದು M45 ಇನ್ಫಿನಿಟೋ ಹಾಗೂ ಒಂದು ವೆಲಗ್ರೋ ಕೊಡ್ತಾಯಿದ್ದೀನಿ ಸರ್ ನಾನು ಇದಕ್ಕೆ. ಸರ್ ಇದು 1.5 ಎಕರೆ ಇದೆ. ಇದು ಟೋಟಲ್ 1.5 ಎಕರೆ ಇದೆ ಸರ್ ಟೋಟಲ್ ಎಲ್ಲ ಸೇರಿ. ಸಾಲಿಂದ ಸಾಲಿಗೆ 1.5 ಅಡಿ ಇದೆ ಸರ್. ಇದು ಕ್ಷೇತ್ರೋತ್ಸವ ಮಾಡಿದಾಗ ಒಂದು 800-1000 ಜನ ಬಂದಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಬೆಳೆ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಈಲ್ಡ್ ಇದೆ. ಸಸಿಲು ಆಲೂಗೆಡ್ಡೆ ಬೆಳಿಬೋದಾ ಅಂತ ಜನಕ್ಕೆ ಗೊತ್ತಾಯಿತು ಸರ್. ಇದರಲ್ಲಿ ನಮಗೆ ತುಂಬಾ ಸೇವ್ ಆಗ್ತಾಯಿದೆ ಅಮೌಂಟು. ನಾವೇ ಸಸಿ ಬೆಳ್ಕೊಂಡು ಎಲ್ಲ ಬೆಳೆದ್ರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇಳುವರಿ. ನಾನು ಯಾಕೆಂದರೆ 3ನೇ ತಲೆಮಾರು ಬೆಳೆದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ದುಡ್ಡು ಸೇವ್ ಆಗ್ತಾಯಿದೆ. ನಾವು ಅಲ್ಲಿ ಕುಂಟಾಲಿ 3000 ರೂಪಾಯಿ ಕೊಡಬೇಕು. ನಮ್ಗೆ ಇಲ್ಲಿ ಏನಿಲ್ಲ ಅಂದ್ರೆ 16 ರೂಪಾಯಿಗೆ ನಾವು ಬೆಳ್ಕೊಳ್ತಾ ಇದ್ದೀವಿ. 16 ರೂಪಾಯಿ ಇನ್ವೆಸ್ಟ್ ಆಗ್ತಾಯಿದೆ. ನಾವು ಇದು ಟೋಟಲ್ ಎಲ್ಲ ಸೇರಿ 16 ರೂಪಾಯಿ ಬರ್ತಾಯಿದೆ ಪರ್ ಕೆಜಿಗೆ. ಅಲ್ಲೇ 3600 ರೂಪಾಯಿ ಬರ್ತಾಯಿದೆ ಕುಂಟಾಲಿಗೆ. ಇಲ್ಲಿ 16,600 ರೂಪಾಯಿ ಬರ್ತಾಯಿದೆ ಸರ್ ಇನ್ವೆಸ್ಟ್ಮೆಂಟ್. ಸರಿ, ಬೆಳೆಗೆ ನಮಗೆ ಪ್ರೋತ್ಸಾಹ ಕೊಟ್ಟಂಥ KVK ಕಂದಿ, GSZ, ARC ಹಾಗೂ ಸೋಮನಹಳ್ಳಿ ಕೌಲು ಇವರು ಸಹಯೋಗದೊಂದಿಗೆ ನಾವು 2019-20 ಸಾಲಿನಲ್ಲಿ ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ. ಇವರು ಸಹಯೋಗದೊಂದಿಗೆ ನಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ. ಎಲ್ಲ ನೂರಾರು ರೈತರು ಬಂದು ಇವಾಗ ಎಲ್ಲರೂ ಅವರವರೇ ತಮ್ಮ ಸ್ವಂತ ಜಮೀನಿನಲ್ಲಿ ಸಸಿನ ನಟ್ಟು ಆಲೂಗೆಡ್ಡೆ ಬೆಳೆದು ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳ ಉತ್ಪಾದನೆ ಮುಂದಿನ ದಿನಗಳಲ್ಲಿ ಹಳ್ಳಿ ಮಟ್ಟದಲ್ಲಿ ಉತ್ಪಾದನೆ ಮಾಡೋದಕ್ಕೆ ನರ್ಸರಿಗಳಲ್ಲಿ ಪ್ರಾರಂಭ ಆಗ್ತದೆ. ಇದರಿಂದ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಆ ಉದ್ಯೋಗ ಸೃಷ್ಟಿಯಾಗೋ ಜೊತೆಗೆ ಈ ಆಲೂಗೆಡ್ಡೆ ಕುಡಿಕಾಂಡ ಸಸಿಗಳನ್ನು ತೆಗೆದುಕೊಂಡು ಹೋಗಿ ಬೆಳೆದಂಥ ಆಲೂಗೆಡ್ಡೆಯು ಸಹ ಬಿತ್ತನೆ ಬೀಜಕ್ಕೆ ಉಪಯೋಗಿಸಲ್ಪಡೋದ್ರಿಂದ ಅದು ರೈತರಿಗೆ ಆದಾಯ ದೊರೆಯೋದ್ರ ಜೊತೆಗೆ ಅದನ್ನು ಸಹ ಮಾರಾಟ ಮಾಡಿ ಯುವಕರು ಹಣವನ್ನು ಗಳಿಸ್ಬೋದಾಗಿದೆ. ಹಾಗೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಜಿಲ್ಲೆಗಳಿಂದ ನಾವು ಬಿತ್ತನೆ ಬೀಜವನ್ನು ನಿರೀಕ್ಷಣೆ ಮಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲೇ ನಾವು ಈ ಒಂದು ಬಿತ್ತನೆ ಬೀಜನ ಉತ್ಪಾದನೆ ಮಾಡ್ಬೋದಾಗಿದ್ದರಿಂದ ಹೆಚ್ಚಿನ ಉದ್ಯೋಗ ನಮಗೆ ಇಲ್ಲೇ ಏನು ಹೊರಗಡೆ ಹೋಗ್ತಿತ್ತು ಹಣ ಈ ಜಿಲ್ಲೆಯಲ್ಲೇ ಉಳಿಯೋದ್ರಿಂದ ನಮ್ಮ ಜಿಲ್ಲೆಯ ಆರ್ಥಿಕ ಸುಸ್ಥಿತಿಗೆ ಸಹಾಯ ಆಗುತ್ತೆ ಎಂಬುದು ನಮಗೆ ಕಂಡುಬಂದಿದೆ.